ರೀತಿಯಲ್ಲಿ ಏದೇನ್ ತೋಟದಲ್ಲಿ ಹಣ್ಣುಗಳನ್ನ ಇಟ್ಟಿದ್ರು ನಮಗ್ ತಿನ್ನಕ್ಕೆ. ಮೊದಲನೇ ಟೇಬಲ್ ನಮಗಾಗಿ ದೇವರು ಸರಿ ಮಾಡಿದ್ದು, ದೇವರು ಪ್ರಿಪೇರ್ ಮಾಡಿದ್ದು ಎಲ್ಲಿ? ನಮ್ಮನ್ನ ಸೃಷ್ಟಿ ಮಾಡಿದಾಗ ಏದೇನ್ ತೋಟದಲ್ಲಿ ನಾವು ಕಿತ್ಕೊ ತಿನ್ನಕ್ಕಾಗಿ ಹಣ್ಣುಗಳನ್ನ, ಇದು ತಗೋ ತಿನ್ನು, ನನ್ನನ್ನ ನೆನೆಸ್ಕೋ, ಇದನ್ನ ಮುರಿದಿ ಈ ಹಣ್ಣನ್ನ ತಿನ್ನುವಾಗ ನಾನ್ ನಿನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಅಂತ ನೆನೆಸ್ಕೋ ಅಂತ ಏದೇನ್ ತೋಟದಲ್ಲಿ ಹೇಳಿದ್ರು. ಅದೇ ಪಾಪದಲ್ಲಿ ಬಿದ್ದಾದ್ರ ಮೇಲೆ ಹೊಸ ಒಡಂಬಡಿಕೆಯಲ್ಲಿ ಮರಣದಿಂದ ಬಿಡುಗಡೆ ಮಾಡುವಾಗ ಇಸ್ರಾಯೇಲ್ ಜನರು ಬಂದು ಐಗುಪ್ತ ದೇಶದೊಳಗೆ ಗುಲಾಮಿತನದಲ್ಲಿ ಇರುವಾಗ ದೇವರು ಒಂದು ಕುರಿಯನ್ನ ಕುಯ್ದು ಬಿಟ್ಟು ಅಲ್ಲಿ ಅವರು ಡೋರ್ ಪೋಸ್ಟ್ ಮುಂದೆ ಹಾಕಿ ಮರಣದ ತೂದನು ಬಂದು ಅವ್ರ ಮುಂದೆ ಪಾಸ್ ಆಗುವಾಗ ಇನ್ನೊಂದು ಸತಿ ಹೇಳ್ತಾರೆ, ನನ್ನ ಶರೀರ ನಿನಗಾಗಿ ಮುರಿಯಲ್ಪಡ್ತಾ ಇದೆ, ಇದನ್ನ ನೆನೆಸ್ಕೋ. ಯಾವ ಮರಣನೂ ನಿನ್ನನ್ನ ಮುಟ್ಟಕ್ಕಾಗಲ್ಲ, ನನ್ನ ಅನುಮತಿ ಇಲ್ಲದೆ ನನ್ನ ರಕ್ತ ಮೀರಿ ನಿನ್ನನ್ನ ಬಂದು ಮುಟ್ಟಕ್ಕಾಗಲ್ಲ, ಇದನ್ನ ನೆನೆಸ್ಕೋ ಅಂತ ಎರಡನೇ ಸತಿ ಮೋಶೆಗೆ ಹೇಳ್ಬಿಟ್ಟು ಮನೆಯಲ್ಲಿ ಒಂದು ತಿನ್ನಕ್ಕೆ ಒಂದು ಪಂದಿನ ಸರಿ ಮಾಡಿ ಸಿದ್ಧತೆ ಮಾಡು ಅಂತ ಹೇಳ್ತಾರೆ. ದಟ್ ಇಸ್ ದ ಸೆಕೆಂಡ್ ಮೀಲ್ ಯು ಆರ್ ಈಟಿಂಗ್ ಅಂಡ್ ದ ಥರ್ಡ್ ಮೀಲ್. ಮೂರನೇ ಒಂದು ಊಟ ಎಲ್ಲಿ ರೆಡಿ ಮಾಡ್ತಾರೆ ಅಂದ್ರೆ, ಮೂರನೇ ಒಂದು ಭೋಜನ ಎಲ್ಲಿ ರೆಡಿ ಮಾಡ್ತಾರೆ ಅಂದ್ರೆ, ಯೇಸು ಸಾಯಕ್ಕೆ ಮುಂಚೆ 12 ಜನ ಶಿಷ್ಯರನ್ನ ಕರ್ಕೊಬಂದು ಅವರ ಇಟ್ಕೊಂಡು ಇದು ನನ್ನ ಶರೀರ ನಿಮಗಾಗಿ ಮುರಿಯಲ್ಪಟ್ಟಿದೆ ಅಂತ ಹೇಳುವಾಗ, ಅಂದ್ರೆ ನಿಮಗಾಗಿ ಅಲ್ಟಿಮೇಟ್ ಆಗಿ ನಾನು ಏದೇನ್ ತೋಟದಿಂದ ನಿಮಗೊಂದು ಮಾತು ಕೊಟ್ಟಿದ್ದೆ, ನೀನ್ ಬೀಳುವಾಗ ಅಲ್ಲಿ ಹಣ್ಣು ತಿನ್ಬಾರ್ದು, ಅನ್ನ ನೀನ್ ಯಾವಾಗ ತಿಂದಿ ಬಿತ್ತು. ಮನುಷ್ಯನಿಗೆ ಎಲ್ಲರಿಗೂ ಸೃಷ್ಟಿಕರ್ತನ ಒಂದು ಮಾತು, ಸೃಷ್ಟಿಕರ್ತನ ಇಳಿದು ಬಂದಿದ್ದೀನಿ, ನಿನಗಾಗಿ ಸಾಯಕ್ ನಾನು ಇದ್ದೀನಿ, ನಿನ್ನ ಎಲ್ಲಿ ಬಿಟ್ನೋ ಅಲ್ಲೇ ನಿನ್ನ ಮತ್ತೆ ನಾನು ತಗೊಳಕ್ಕೆ ರೆಡಿ ಆಗಿದ್ದೀನಿ, ಅಲ್ಲಿಂದ ನಿನ್ನ ಬಂದು ಹಿಡಿದು ನಾ ಮೇಲೆ ಕೆತ್ತೀನಿ ಅಂತ ಹೇಳಕ್ಕೆ 12 ಶಿಷ್ಯರೊಟ್ಟಿಗೆ ಕುಂತ್ಕೊಂಡು ಒಂದು ಅಪ್ಪನ ತಗೊಂಡು ಮುರಿದು ಬಿಟ್ಟು ಹೇಳ್ತಾರೆ, ಇದು ನೀನ್ ತಿನ್ನುವಾಗ್ಲೂ ಆ ರಕ್ತನ ಸ್ವೀಕರಿಸುವಾಗ ಇದು ನೀನ್ ಪಾನ ಮಾಡುವಾಗ್ಲೂ ನನ್ನ ನೆನೆಸ್ಕೊಳ್ಳಿ ಅಂತ ಹೇಳ್ತಾರೆ. ನಾನು ನಿಮಗಾಗಿ ರಕ್ಷಕನಾಗಿದ್ದೀನಿ, ನೆನೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. Whenever you remember this. Jesus is a God who never failed the mankind. Jesus is the creator who came down for the mankind, who came and gave his life and assured them, telling, I am breaking this bread, I am breaking my body, take, eat, this is my body and this is my cup. That means when you get communion, he is reminding, I am your redeemer. ನಿನ್ನ ರಕ್ಷಣೆಗೊಳಗಾದಂತರು ನಾನಾಗಿದ್ದೀನಿ ಅಂತ. ಏನು ಒಂದು ಕರ್ತನ ಭೋಜನೆಯಲ್ಲಿ ಇನ್ನೊಂದು ವಿಷಯ ಏನು ಗೊತ್ತಾ, ನಮ್ಮ ಕರ್ತನು ಎಷ್ಟು ಬಲವುಳ್ಳ ದೇವರು ಅಂತ ನೋಡ್ತೀವಿ. ಆ ಕರ್ತನ ಭೋಜನೆಯಲ್ಲಿ ಇನ್ನೊಂದು ಸೈನ್ ಏನಾಗಿರ್ತದೆ, ಅಪ್ಪ ಮುರಿಯುವಾಗ ಅವನ್ನ ಶಿಲುಬೆ ಮೇಲೆ ಹಾಕುವಾಗ ಸಾಟಿಯಲ್ಲಿ ಹೊಡೆದ್ರು, ಎಲ್ಲ ಮೈಯೆಲ್ಲ ಕಿತ್ತಾಕಿದ್ರು, 2 ಕೈಗಳಲ್ಲಿ ಮೊಳೆ ಹೊಡೆದ್ಬಿಟ್ಟು, ಕಾಲಲ್ಲೂ ಮೊಳೆ ಹೊಡೆದ್ಬಿಟ್ಟು ಅವ್ರನ್ನ ಅವಮಾನ ಮಾಡಿದ್ರು, ನಿರ್ಮಾಣ ಮಾಡಿದ್ರು, ಎಲ್ಲ ಮಾಡಿದ್ರು. ಸೊ ಇದು ಅವಮಾನ, ಮೈಗಾದಂತ ಒಂದು ಶರೀರ ವೇದನೆ ಎಲ್ಲ ಅನುಭವಿಸುದು. ಇನ್ನೊಂದು ಹೇಳ್ತೀನಿ, ಯೇಸು ಶಿಲುಬೆ ಮೇಲೆ he even broke the curse that a woman was supposed to carry in her labor pain. ಅವಳಿಗೆ ಹೇಳ್ತಾರೆ, ನೀನ್ ಬಂದ್ಬಿಟ್ಟು ಆದಾಮನಿಗೆ ಹಣ್ಣು ಕಿತ್ಕೊಂಡು ಕೊಟ್ಟಿದ್ರಿಂದ ಆದಾಮ ಬಂದು ಸಾಯೋ ತನಕ ಬೆವರು ಸುರಿಸಿ ದುಡ್ದು ಕೆಲಸ ಮಾಡಿ ನೀನ್ ತಿನ್ಬೇಕು. ಅವಳಿಗೆ ಬಂದು ಆ ಒಂದು ಲೇಬರ್ ಪೇನ್, ಆ ನೋವಲ್ಲಿ ನಿನ್ ಮಗುನ ಹೆರಬೇಕು ಅಂತ ಹೇಳಿ, ಅದು ಒಂದು ದಟ್ ಇಸ್ ದ ಕರ್ಸ್ ಅಂಡ್ ದಟ್ ಇಸ್ ದ ಜಡ್ಜ್ಮೆಂಟ್ ವಿಚ್ ಗಾಡ್ ಗಿವ್ಸ್ ಫಾರ್ ದೆಮ್. ಅವ್ರಿಗಾಗಿ ಕೊಡೋದು. ಇಲ್ಲಿ ನಾನು ಶಿಲುಬೆ ಮೇಲೆ ಯೇಸು ನೋಡುವಾಗ ನಾನು ಅದೇ ನೋಡ್ತೀನಿ. ನಮ್ಮ ತಂದೆ, ನಮ್ಮ ತಾಯಿ ನಮ್ಮನ್ನ ಲೇಬರ್ ವಾರ್ಡಲ್ಲಿ ಜೀವ ಎತ್ತಿದ್ರು, ಆದ್ರೆ ನನ್ನ ಯೇಸು ನನ್ನನ್ನ ಶಿಲುಬೆ ಮೇಲೆ ಎತ್ತಿದ್ರು. He gave birth to me. My mother gave birth to me in the labor ward, but my Lord gave birth to me on that cross of Calvary. ಯಾಕಂದ್ರೆ ಒಂದು ಸ್ತ್ರೀ ಆ ಒಂದು ಮಗುನ ಹೆರಿಗೆ ಮಾಡುವ ಸಮಯದಲ್ಲಿ 2 ವಿಷಯ ಹೋಗುತ್ತೆ, ಒಂದು ನೀರು, ಒಂದು ರಕ್ತ. ಹೌದಾ ಇಲ್ಲ ಅಂತ, ಬ್ಲಡ್ ಅಂಡ್ ವಾಟರ್. ಅದೇ ರೀತಿಯಲ್ಲಿ when Jesus was on the cross, the last thing, ಅವರ ರಕ್ತ ಕೊನೆ ತನಕನೂ ಸುರಿಯಲ್ಪಟ್ಟಿತ್ತು ಅಂತ ಹೇಳಿದೆ. His blood was shed till the last moment, and then when the soldiers were going to confirm whether he is dead or alive, ಸತ್ತೋಗಿದಾರ ಬದುಕಿದಾರ ಅಂತ ನೋಡಕ್ಕೆ ಆ ಒಂದು ಇದ್ರಲ್ಲಿ ತಗೊಂಡು ಅವ್ರು ಏನ್ ಮಾಡ್ತಾರೆ, ತಗೊಂಡು ಈಟಿಯಲ್ಲಿ ಚುಚ್ಚುವಾಗ ವಾಟರ್ ಕಮ್ಸ್ ಔಟ್. ರಕ್ತ ಮತ್ತೆ ನೀರಿನ ಶಿಲುಬೆ ಮೇಲೆ ಅಲ್ಲಿ ಸುರಿಸಿ
ನಿಮಗಾಗಿ ನಿಮ್ಮ ಆತ್ಮನ, ನಿಮ್ಮ ಮಕ್ಕಳನ್ನ, ನಿಮ್ಮ ಸಂಗತಿನ ನನಗೆ ಅಂತ ಮರಣದಿಂದ ನನ್ನ ಜೀವ ಕೊಂಡ್ಕೊಂಡಿದ್ದೀನಿ. ಇದಕ್ಕಾಗಿ ನೆನೆಸ್ಕೋ, ನನ್ನ ಶರೀರ ನಿನಗಾಗಿ ಮುರಿಯಲ್ಪಟ್ಟಿದ್ದು ಮರಿಬೇಡ ಅಂತ ದೇವರು ಹೇಳ್ತಾ ಇದ್ದಾರೆ. ನನ್ನ ಆತ್ಮ, ನನ್ನ ರಕ್ತ ನಿನಗಾಗಿ ಚೆಲ್ಲಲ್ಪಟ್ಟಿದ್ದು. ದಟ್ ಮೀನ್ಸ್ God is showing the people that ಯಾರೇ ಬಂದು ಏನೇ ಮಾಡಿದ್ರು ಪ್ರಿಯರೇ, ಯೇಸುನ ನಂಬಿ ಬಂದ ಯಾವ ಆತ್ಮನುವೆ ಸೈತಾನನು ಕಿತ್ಕೊಂಡು ಹೋಗಕ್ಕೆ ಆಗಲ್ಲ. Impossible to take